ಕಚೇರಿ ಒಳಗಡೆ ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಇಲ್ಲಿ ಏನು ಕ್ರೈಸು ನಿನ್ನೆ ಒಬ್ರು ಪುಣ್ಯ ನೋಡಿ ನೋಡಿ ಇವರು ನೋಡಿ ನೋಡಿ ಇವರು ನೋಡಿ ನೀವು ಮೇಲೆ ನೀವು ಮುಟ್ಬಾರ್ದು, ನೀವು ಮುಟ್ಬೇಡಿ, ನನ್ನನ್ನ ನೀವು ಮುಟ್ಬೇಡಿ, ನಾನು ಹೇಳ್ತಾ ಇದ್ದೀನಿ ಮುಟ್ಬೇಡಿ, ನೀವು ಮುಟ್ಬೇಡಿ, ನಾನು ಹೇಳ್ತಾ ಇದ್ದೀನಿ ಕೊಡಿ ಸರ್, ನಾನು ಹೇಳ್ತಾ ಇದ್ದೀನಿ ಮುಟ್ಬೇಡಿ. ಮಾಡಿ ಬಿಡ್ರಿ ಬಿಡ್ರಿ ಕೊಡ್ರಿ. ಇಲ್ಲಿ ಯಾವುದೇ ಇಡೀ ಕಚೇರಿನಲ್ಲಿ ಇದು ಕ್ರೈಸು ಇಂಜಿನಿಯರಿಂಗ್ ಕಚೇರಿ. ನೆನ್ನೆ ಒಬ್ಬ ಜನಾರ್ದನ್ ಅಂತಾನೆ ಯಾರೋ ಒಬ್ಬ ಎಂದು ಲಂಚ ತಗೊಂಡು ಕೋಟ್ಯಾಂತರ ರೂಪಾಯಿ ಲಂಚ ತಗೊಂಡು ಗರಿ ಗರಿ ನೋಟು ಲೋಕಾಕ್ದವ್ರು ಎಣಿಸ್ತಾ ಇದ್ರಲ್ಲ ಆತನ ಕಚೇರಿ. ನಾವು ಇಲ್ಲಿ ಒಂದಷ್ಟು ಇವರು ಏನು ಕ್ರೈಸ್ ಕೆಳಗಡೆ ಬರುವಂತಹ ಶಾಲಾ ಕಾಲೇಜುಗಳಿದಾವೆ, ಆ ಯಾವ ಶಾಲಾ ಕಾಲೇಜುಗಳ ದುರಸ್ತಿಗೂ ಇವರು ಏನು ಹಣ ಬಿಡುಗಡೆ ಮಾಡಿದ್ದಾರೆ. ಬಹುತೇಕ ಹಣವನ್ನ ಗೋತಾ ಮಾಡಿದ್ದಾರೆ, ತಿಂದಿದ್ದಾರೆ, ಲೂಟಿ ಮಾಡಿದ್ದಾರೆ ಅಂತ ಹೇಳಿ ನಮಗೊಂದಷ್ಟು ಮಾಹಿತಿ ಬಂದಿದೆ. ಆ ಕಾರಣದಿಂದನೇ ಮೊನ್ನೆ ಲೋಕಾಯುಕ್ತದವರು ಹೋಗಿ ರೈಡ್ ಮಾಡಿರುವಂತದ್ದು. ಇಲ್ಲಿ ಕಚೇರಿಗೆ ಬಂದ್ರೆ ಈ ಕಚೇರಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಇಲ್ಲೆಲ್ಲೂ ನೀವು ಒಳಗಡೆ ಬಂದ್ರೆ ಯಾರನ್ನ ಭೇಟಿ ಮಾಡಬೇಕು, ಯಾರು ಇಲ್ಲಿ ಯಾರ ಅಧಿಕಾರಿಗಳು ಯಾರ ನೌಕರರು ನೋಡಿ, ಒಬ್ಬರ ಕೊರಳಲ್ಲೂ ಕೂಡ ಐಡಿ ಕಾರ್ಡ್ಗಳಿಲ್ಲ, ಯಾರು ಐಡಿ ಕಾರ್ಡ್ ಹಾಕೊಂಡಿಲ್ಲ. ಮತ್ತೆ ಇಲ್ಲಿ ಕಚೇರಿಗೆ ಬಂದವರು ಯಾರನ್ನ ಎಲ್ಲಿ ಯಾವಾಗ ಭೇಟಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲಾಲೆ ಒಂದು ಜನ 4:15ಗೆ ಮನೆಗೆ ಹೋಗಿದ್ದಾರೆ. ಬಹುತೇಕ ಚೇಂಬರ್ಗಳು ಖಾಲಿ. ಮತ್ತೆ ಇಲ್ಲೊಬ್ರು ತಾಂತ್ರಿಕ ಸಹಾಯಕರಿದ್ದಾರೆ. ಇವರು ಅವ್ರ ಹೆಸರು ಹೇಳಲ್ಲ, ಅವ್ರ ಡೆಸಿಗ್ನೇಷನ್ ಹೇಳಲ್ಲ, ಅವ್ರ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಲ್ಲ. ನಾನು ಯಾಕೆ ಹೇಳ್ಬೇಕು ನಿಮ್ಗೆ? ನನ್ನನ್ನೇನು ಕೇಳ್ತೀರಾ ನೀವು? ನೀವ್ಯಾರು ಹೇಳಿ ನಮ್ಗೆ? ಈ ತರದ್ದು ಉಡಾಫೆ ಉತ್ತರಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ನಿಜಕ್ಕೂ ನನಗೆ ಶಾಕ್ ಆಗೋಯ್ತು. ಇನ್ನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳು ಈಗಿದಾವೆಲ್ಲ, ಇಷ್ಟೆಲ್ಲ ಹೋರಾಟಗಳನ್ನ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇರೋ ಸಂದರ್ಭದಲ್ಲೂ ಕೂಡ ಈ ತರಕ್ಕೆ ಗರ್ವಿಗಳು ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೀತಾ ಇಷ್ಟೊಂದು ಗರ್ವದಿಂದ ವರ್ತಿಸುವಂತ ಜನರು, ಸರ್ಕಾರಿ ಅಧಿಕಾರಿಗಳು ಇನ್ನೂ ಇದಾರೆಲ್ಲ ಇಲ್ಲಿ ನಮ್ಮ ನಡುವೆ ಅನ್ನೋದು ನಿಜಕ್ಕೂ ನನಗೆ ಶಾಕಿಂಗ್ ಆಗೋಯ್ತು. ನೋಡಿ, ಭ್ರಷ್ಟಾಚಾರ ಯಾಕೆ ನಡೆಯುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲೊಬ್ಬ ಏನು ಮಹಾನ್ ಭ್ರಷ್ಟ, ಯಾರ ದುಡ್ಡು ಮುಖ ತಿಂದಿರೋದು ಇವರು, ಯಾರ ದುಡ್ಡು ತಿಂದಿದ್ದಾರೆ ಗೊತ್ತಾ? ಸಮಾಜ ಕಲ್ಯಾಣ ಇಲಾಖೆ ಕೆಳಗಡೆ ಬರುವಂತಹ ಕ್ರೈಸ್ ಸಂಸ್ಥೆ ಏನು ಹಿಂದುಳಿದ ವರ್ಗಗಳ ಮಕ್ಕಳ, ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಏನಿದ್ದಾರೆ, ಏನು ಹಿನ್ನೆಲೆಯಲ್ಲಿ ಬಂದಿರುವಂತಹ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು ಇರುವಂತಹ ಸಂದರ್ಭದಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ಇರುವಂತಹ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ಊಟಕ್ಕೆ, ಮಕ್ಕಳಿಗೆ ಬೇಕಾಗಿರುವಂತಹ ಅಗತ್ಯತೆಗಳನ್ನ ಪೂರೈಸೋದಕ್ಕೆ ಏನು ಹಣ ಬಿಡುಗಡೆ ಮಾಡುತ್ತೆ. ಅಂತ ಸಂಸ್ಥೆಯ ದುಡ್ಡನ್ನ ಲೂಟಿ ಮಾಡಿ ಇಲ್ಲೊಬ್ರು ಪುಣ್ಯಾತ್ಮರು ಸಿಕ್ಕಿರೋದು. ಆತನ ಏನಾದ್ರು ಹಾಳಾಗೋಗ್ಲಿ, ಆತನ ತವಾಸಿಕೆ ನಾವು ಬಂದಿಲ್ಲ. ಆತ ಯಾವನಾದ್ರೂ ಆಗಿರ್ಲಿ, ಅವನು ತಿಂದಿದ್ರೆ ಅವನ ಪಾಪ ಅವನಿಗೆ ಕಾಡುತ್ತೆ. ಅವನು ಯಾವನ್ ತಿಂತಾನೋ ಕಚಡನ, ಯಾವನ್ ತಿಂತಾನೋ ವಿಷನ ಅವನು ಕಕ್ತಾನೆ ಒಂದಲ್ಲ ಒಂದ್ ದಿವಸ. ಅದು ಕುತ್ತಿಗೆ ಬಂದಾಗ ಅದು ಅವನ ಹಣೆ ಬರ ಮಾಡ್ಕೋತಾನೆ. ಇವತ್ತಂತೂ ನಾವು ಯಾವ ಪಾಪಿಗಳಿಗೂ ನಾವು ಇವತ್ತು ನ್ಯಾಯ ಕೊಡಿಸ್ತಾ ಕಾದೇ ಇರುವಂತಹ ಸಂದರ್ಭದಲ್ಲಿ ಇವತ್ತು ವ್ಯವಸ್ಥೆ, ಈ ಸಮಾಜ, ಈ ಸರ್ಕಾರದ ವ್ಯವಸ್ಥೆ ಇದೆ. ಸೊ ಹಾಗಾಗಿ ನಾವು ಒಂದಷ್ಟು ಇಲ್ಲಿ ಈ ಕ್ರೈಸ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಜನಾರ್ದನ್ ನಾವು ವ್ಯಕ್ತಿ ಹೆಸರು ಜನಾರ್ದನ್ ಇರಬೇಕು. ಈ ವ್ಯಕ್ತಿ ಯಾರು ನಿನ್ನೆ ಲೋಕಾಯುಕ್ತದವರು ಹೋಗಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ, 6-7 ಕಡೆ ದಾಳಿ ಮಾಡಿ ಒಂದಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಆತನ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆ ವ್ಯಕ್ತಿ ಏನ್ ಕೆಲಸ ಅಂತ ಅಂದ್ರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಇದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಾವಿಲ್ಲಿ ಬಂದಿರುವಂತದ್ದು. ಆ ವ್ಯಕ್ತಿ ಎಲ್ಲ ಈ ಸರ್ಕಾರಿ ಏನು ಈ ತರದ್ದು ಕ್ರೈಸ್ ಸಂಸ್ಥೆ ಏನಿದೆ, ಕರ್ನಾಟಕ ರಾಜ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನಲ್ ಸೊಸೈಟಿ ಅಂತ, ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ, ಇದು ರೆಸಿಡೆನ್ಷಿಯಲ್ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಹೇಳಿ ಕ್ರೈಸ್. ಇಲ್ಲಿ ಇವರು ಎಲ್ಲಾ ತರದ ಕಟ್ಟಡಗಳು ಕಟ್ಟೋದು, ದುರಸ್ತಿ ಮಾಡೋದು, ಎಲ್ಲ ಕೆಲಸವನ್ನ ಮಾಡೋದು ಇಲ್ಲಿಂದಾನೆ, ಈ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇಂದ. ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ನಮಗೆ ಬಂದಿರೋ ಮಾಹಿತಿ ಆಲ್ರೆಡಿ ಮಾಹಿತಿ ಬಂದಿದೆ. ಏನಂತ ಅಂದ್ರೆ ಬಹುತೇಕವಾಗಿ ಇವ್ರು ಎಲ್ಲೂ ಯಾವುದೇ ಕಟ್ಟಡಗಳ ದುರಸ್ತಿಯನ್ನ ಮಾಡೇ ಇಲ್ಲ, ಮಾಡದಲ್ಲೇ ಇಲ್ಲೊಂದಷ್ಟು ಬಿಲ್ ಮಾಡ್ಕೊಂಡು ತಿಂದು ಲೂಟಿ ಹೊಡೆದಿದ್ದಾರೆ ಅನ್ನುವಂತ ಮಾಹಿತಿ. ಸೊ ಅದಕ್ಕೆ ನಾವು ಒಂದಷ್ಟು RTI ಹಾಕೊಂಡು ಮಾಹಿತಿ ತಗೊಳ್ಳೋ ಅಂತ ಬಂದ್ರೆ, ಈ ಕಚೇರಿ ಒಳಗಡೆ ಯಾರನ್ನು ಭೇಟಿ ಮಾಡ್ಬೇಕು, ಯಾರನ್ನು ಕೇಳಬೇಕು, ಎಲ್ಲಿ ಹೋಗ್ಬೇಕು, ಏನೇನು ಮಾಹಿತಿ ಇಲ್ಲ. ಇಲ್ಲೊಬ್ರು ಕೂತಿದ್ದಾರೆ ಅವ್ರ ಮೇಡಮ್, ಅವ್ರು ಕೇಳಿದ್ರೆ ಅವ್ರ ಹೆಸರು ಹೇಳ್ತಾ ಇಲ್ಲ, ಅವ್ರ ಡೆಸಿಗ್ನೇಷನ್ ಹೇಳ್ತಾ ಇಲ್ಲ, ಅವ್ರ ID ಕಾರ್ಡ್ ಹಾಕೊಂತಾ ಇಲ್ಲ, ತೋರಿಸ್ತಾ ಇಲ್ಲ.
ನಾವು ಹೋಗ್ಲಿ ಹೆಣ್ಮಕ್ಳು ಆಫೀಸರ್ ಪಾಪ ನಾವೇನೋ ಇಲ್ಲಿ ಅವ್ರಿಗೆ ಇದ್ ಮಾಡೋದು ಬೇಡ ಅಂತ ಹೇಳಿ ನಾವು ಅವ್ರಿಗೆ ಒಂದ್ ರೀತಿಯಲ್ಲಿ ಸಾಕಷ್ಟು ವಿಚಾರ ಇದನ್ನ ತಾಳ್ಮೆಯಿಂದನೇ ಹೇಳ್ತಾ ಇದ್ವಿ. ಅವ್ರು ಕೇಳ್ತಾ ಇಲ್ಲ ನಮ್ಗೆ ನೀವ್ಯಾರು ಹೇಳಿ, ನಿಮ್ದೇನ್ ಹೇಳಿ, ನೀವೇನ್ ಬಂದಿರ ಹೇಳಿ, ನೀವ್ಯಾಕೆ ಬಂದಿರ ಹೇಳಿ ಅಂತ. ನಾವೇನಾದ್ರೂ ಇವ್ರ ಖಾಸಗಿ ಕಚೇರಿಗೆ ಬಂದಿದೀವಾ, ಇವ್ರ ಮನೆಗೆ ಬಂದಿದೀವಾ, ಅಥವಾ ಇದೇನು ಇವ್ರ ಅತ್ತೆ ಮನೆನಾ, ಇವ್ರ ಮಾವನ ಮನೆನಾ, ಇವ್ರ ಅಪ್ಪನ ಮನೆನಾ ಕೆಲಸ ಮಾಡೋರ್ದು? ನಮ್ದು ಇದು ಸರ್ಕಾರಿ ಕಚೇರಿ. ಇವತ್ತಿರೋ ಅಂತ ಏನೋ ವ್ಯವಸ್ಥೆನ ಬಳಸ್ಕೊಂಡು ಇವ್ರು ನಮ್ಮನ್ನ ಹತ್ತಿಕ್ಬೋದು, ನಮ್ಮನ್ನೇನೋ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ಇವ್ರು ಅನ್ಕೋಬಹುದು. ಆದ್ರೆ ಈ ಕಚೇರಿ ಯಾರ್ದು? ನಮ್ಮದು ಈ ಕಚೇರಿ. ನಾವು ಕೊಟ್ಟ ತೆರಿಗೆ ಹಣದಲ್ಲಿ ನಡೀತಾ ಇರೋದು, ಕ್ರೈಸ್ ಸಂಸ್ಥೆ ನಡೀತಾ ಇರೋದು ಯಾರಿಂದ? ಯಾರು ದುಡ್ಡು ಅದು? ಕ್ರೈಸ್ನ ಇಡಿ ತಂದಿರೋ ದುಡ್ಡ ಅದು, ಅಥವಾ ಕ್ರೈಸ್ನ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ತಂದಿರೋ ದುಡ್ಡ, ಅಥವಾ ಕ್ರೈಸ್ನ ಕ್ರೈಸ್ ನಡೀತಾ ಇರೋ ಸಮಾಜ ಕಲ್ಯಾಣಕ್ಕೆ ಇಲಾಖೆ ಸೇರಿರುವಂತ ಮಂತ್ರಿಗಳ ದುಡ್ಡ ಇದು? ನಮ್ದು ಈ ದುಡ್ಡು. ನಮ್ ದುಡ್ಡು ಹೆಂಗ್ ಪೋಲಾಗ್ತಾ ಇದೆ, ಹೆಂಗ್ ಹೋಗ್ತಾ ಇದೆ, ತಿಂದು ಇವತ್ತು ಸಿಗಾಕೋತಾ ಇದಾರೆ ಕಳ್ಳರು, ಲೂಟಿಕೋರು, ಹೊಟ್ಟೆವರೆಲ್ಲ ಅವರು ನೋಡಿದ್ರೆ ಯಾರು ದುಡ್ಡು ಅದು? ಪಾಪ ಅಮಾಯಕರು, ದಲಿತರು, ಹಿಂದುಳಿದ ಮಕ್ಕಳುಗಳದ್ದು ದುಡ್ಡು. ಅವರಿಗೆ ಶಿಕ್ಷಣ ಕೊಡಿಸೋದಕ್ಕೆ, ಹಿಂದುಳಿದ ವರ್ಗದ ಜನರನ್ನ ಉದ್ಧಾರ ಮಾಡೋದಕ್ಕೆ ಅಂತ ಇರುವಂತಹ ಒಂದು ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ ಸಂಸ್ಥೆ, ಕ್ರೈಸ್ ಸಂಸ್ಥೆ. ಅದರಲ್ಲೂ ತಿಂತೀರಾ, ಲೂಟಿ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗಲ್ವಾ? ಅಸಹ್ಯ ಆಗಲ್ವಾ? ಆ ತರದೊಂದು ಪಾಪ ಪ್ರಜ್ಞೆ ಇಲ್ಲ ಇಲ್ಲಿ ಕಚೇರಿಯಲ್ಲಿ. ನಾವು ತಿಂದಿದೀವಿ, ತಿನ್ಬಾರ್ದು ತಿನ್ಬಿಟ್ಟಿದೀವಿ, ಇಲ್ಲಿ ನಾವು ಮಾಡಬಾರ್ದನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೊಂದಷ್ಟು ಪಾಪ ಪ್ರಜ್ಞೆ ಇಲ್ಲಾದ್ರೂ ಇರ್ಬೇಕು ಅನ್ನೋ ಪಾಪ ಪ್ರಜ್ಞೆ ಇಲ್ಲ ಇವ್ರಿಗೆ. ಏನಿದೆ ಹಿಂಗಾಗ್ಬಿಟ್ರೆ ಸರ್ಕಾರಿ ಕಚೇರಿಗಳು ಯಾರನ್ನ ಕೇಳೋದು, ಎಲ್ಲಿ ನ್ಯಾಯ ಪಡ್ಕೊಳ್ಳೋದು, ಜನ ಎಲ್ಲಿ ಹೋಗೋದು? ಮತ್ತೆ ಮೇಡಮ್ ಅವ್ರಿಗೆ ಒಂದಿಷ್ಟು ಕಾನೂನಿನ ಪಾಠ ಆಗ್ಬೇಕು ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ಇದನ್ನ ನಾವು ಕೇಳಿದ್ರೆ ಯಾರು ಒಬ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅವ್ರು ಐಡಿ ಕಾರ್ಡ್ ಹಾಕಿಲ್ಲ, ಯಾರು ಸಾರ್ವಜನಿಕರು, ಯಾರು ಬ್ರೋಕರ್ಗಳು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಹೇಳಿ ಅಂದ್ರೆ ನಮ್ದು ಅವ್ರ ಇನ್ಫ್ರಾಸ್ಟ್ರಕ್ಚರ್ ಕತೆ ಹೇಳ್ತಾ ಇದಾರೆ. ನಮ್ಗಿದೆ ಇದು ಸಪರೇಟ್ ಕೊಟ್ಟಿದ್ದಾರೆ, ನಮ್ದು ಇನ್ನೂ ಇದಾಗ್ಬೇಕು, ಅದಾಗ್ಬೇಕು ಎಲ್ಲ. ಸಾಮಾನ್ಯವಾಗಿ ಕನಿಷ್ಠ ಪ್ರಜ್ಞೆ ಮೇಡಮ್ ಇದು ಯಾರೋ ಬಂದವ್ರನ್ನ ಮಾತಾಡ್ಸೋದು, ಯಾಕೆ ಬಂದಿರ ಅಂತ ಕೇಳೋದು ಅಂತ ಹೇಳಿದ್ರೆ ಅವರೇನೋ ತಡಬಡಾಯಿಸಿ ಅವರೇನೋ ಹೇಳ್ತಾರೆ. ಅದಾದ್ಮೇಲೆ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಸರ್ಕಾರ ಸುತ್ತಲೂ ಸಿಸಿಟಿವಿಗಳನ್ನ ಹಾಕ್ಬೇಕು ಅಂತ, ಹಾಕಿಲ್ಲ, ಬೇಡ ಹೋಗ್ಲಿ. ಇದನ್ನ ವಿಡಿಯೋ ಮಾಡ್ಬೇಕು, ಇದೆ ಸಿಸಿಟಿವಿ ಇರ್ಬೇಕಾದ್ರೆ ನಾವು ವಿಡಿಯೋ ಮಾಡೋದೇನು? ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡ್ಬೋದು ಅಂದ್ಬಿಟ್ಟು ಕೋರ್ಟ್ ಆದೇಶ ಇದೆ. ಇವರು ಮೇಡಮ್ ಹೇಳ್ತಾರೆ ವಿಡಿಯೋ ಮಾಡಬಾರ್ದು ಅಂತ ನಮ್ಮ ಮೇಲೆ ಒಂದ್ ರೀತಿ ಅವರೇ ಕಿತ್ಕೊಳ್ಳೋದಕ್ಕೆ ಬರ್ತಾರೆ. ನಮ್ಮ ಹತ್ರ ಮೊಬೈಲ್ ಕಿತ್ಕೊಳ್ಳೋದು ಮುಂದಾಗ್ತಾರೆ ಇವರು ಅಂತಂದ್ರೆ ನಿಜವಾಗ್ಲೂ ನಾವು ಇವ್ರು ಏನಂದ್ಕೊಂಡಿದ್ದಾರೆ ಅಂದ್ರೆ ಇವರು ನಮ್ಮ ಸೇವಕರಲ್ಲ. ನಾವು ಮೊಬೈಲ್ ಇಲ್ಲದೆ ಇದ್ದಾಗ ಬಾಯಿಗೆ ಬಂದಿದ್ದು ಅಥವಾ ಕಾನೂನು ವಿರೋಧಿ ಆಗಿದ್ದು ಅಥವಾ ಅವ್ರ ನಿಯಮದಿಂದ ಹೊರ ಇರೋದೆಲ್ಲ ಮಾತಾಡ್ಬೋದು ಅವರು. ನಾನೇ ನಿಮ್ಗೆ ಐಡಿ ಕಾರ್ಡ್ ತೋರಿಸ್ಬೇಕು, ನಾನೇ ಕೇಳ್ಬೇಕು, ನಾನೇ ಮಾಡ್ಬೇಕು, ನಾನೇ ಹೆಸರು ಹೇಳ್ಬೇಕು ಅನ್ನುವಂತಹ ಏನು ಅವರ ಕರ್ತವ್ಯಕ್ಕೆ ತಕ್ಕದಲ್ಲ ರೀತಿಯಲ್ಲಿ ಅವ್ರು ನಡ್ಕೋಬಹುದು, ಮಾತಾಡ್ಬೋದು. ಆದ್ರೆ ಪಾಪ ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಮಾತಾಡಕ್ಕಾಗಲ್ವಲ್ಲ, ಅವ್ರಿಗೆ ಹೇಳಕ್ಕಾಗಲ್ವಲ್ಲ, ಮುಟ್ಟಾ ಪಟ್ಟ ಮಾತಾಡಕ್ಕಾಗಲ್ವಲ್ಲ. ಜನ ನೋಡ್ತಾರಲ್ಲ, ಮತ್ತೆ ಜನ ಸರ್ಕಾರಿ ಅಧಿಕಾರಿಗಳು ಸರಿ ಇಲ್ಲ ಅಂತ ಚಿತ್ತು ಅಂದ್ಬಿಡ್ತಾರಲ್ಲ. ಗೊತ್ತಿಲ್ಲ ಇದೇನು ಕಥೆ ಆಗುತ್ತೆ ಅಂತ. ಅವರು ಈಗ ನಾವೊಂದು ಆಟೆ ಅರ್ಜಿ ಅವ್ರಿಗೆ ಕೊಟ್ಟಿದೀವಿ. ಇಲ್ಲಿ ನಾನಾಗಲೇ ಹೇಳ್ದಂಗೆ ಬಹುತೇಕವಾಗಿ ಈ ಕ್ರೈಸ್ ಸಂಸ್ಥೆನ ಶಿಕ್ಷಣ ಸಂಸ್ಥೆಗಳ ಕೆಳಗಡೆ ಬರುವಂತಹ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಏನು ಕಟ್ಟಡಗಳದ್ದು ಸಿವಿಲ್ ಕಾಮಗಾರಿ ನಡೆದಿದೆ. ಸಿವಿಲ್ ಕಾಮಗಾರಿಗಳದ್ದು ದುರಸ್ತಿಗಳೇ ನಡೆದಿಲ್ಲ. ದುರಸ್ತಿಗಳೇ ನೂರಾರು ಕೋಟಿ ದುಡ್ಡನ್ನ ಇವರು ಲೂಟಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ನಾವು ಈಗ ಇವ್ರನ್ನ ಕೇಳ್ತಾ ಇದೀವಿ. ಮತ್ತೆ ಈಗ ಬಂದ್ರೆ ಇನ್ನೊಂದಷ್ಟು ಒಂದು ತಾಂತ್ರಿಕ ವಿಚಾರ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಜನ KRS ಪಕ್ಷದವರು ನ್ಯಾಯ ಕೊಡಿಸ್ಬೇಕು, ಜನರನ್ನ ಕಳ್ಳರನ್ನೆಲ್ಲ ಜೈಲು ಕಟ್ಟಬೇಕು ಅಂತ ಹೇಳಿ ರಾಜ್ಯದ ಜನರು ಬಯಸ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಏನು ಅಂತ ಅಂದ್ರೆ ನಾವು ಇವತ್ತು ಇವ್ರ ಮೇಲೆ ದೂರು ಕೊಟ್ರು, ಲೋಕಾಯುಕ್ತಕ್ಕೆ ದೂರು ಕೊಟ್ರು, ಇನ್ನೊಬ್ರು ದೂರು ಕೊಟ್ರು, ಇವ್ರು ಸರ್ಕಾರಿ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ಅಂದ್ರೆ ಅವರು ಮತ್ತೆ ಏನ್ ಮಾಡ್ತಾರೆ, ಇವ್ರಿಗೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನ ಇವತ್ತು ನಾವೇನೆ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡಬೇಕು, ತೋರಿಸ್ಬೇಕು. ನಮಸ್ಕಾರ. ಅವ್ರಿಗೆ ನೋಡಿ, ಒಂದು ಅರ್ಜಿ ಕೊಟ್ರೆ ಸ್ವೀಕರಿಸಿಲ್ಲ, ನೀವು ಎಷ್ಟು ಚೆನ್ನಾಗಿ ಮಗ ಕಳಿಸಿದ್ರಿ. ಆಫೀಸರ್ ಅವ್ರ ಹೆಸರೇ ಹೇಳ್ತಿಲ್ಲ ಸರ್. ಅವರು ಅಲ್ಲ, ಅವ್ರ ಒಟ್ಟಿಗೆ ನೀವು ಕೊಟ್ಟು ಕಳಿಸ್ದೆ, ಆದ್ರೆ ಅವ್ರ ಹೆಸರೇ ಹೇಳ್ತಾ ಇಲ್ಲ ಲೇಡಿ. ನೋಡಿ ಸರ್, ನಿಮ್ಗೆ ನಾನು ಏನ್ ಹೇಳಿ ಬಂದೆ, ನಿಮ್ ಸತ್ಕಾರ ತುಂಬಾ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳಿ ನಿಮ್ಮ ಹತ್ರ ಅಷ್ಟು ಪ್ರೀತಿಯಿಂದ ನಡ್ಕೊಂಡು ಪ್ರೈಮರಿ ಕೆಲಸ ಅದು. ಆದ್ರೆ ಕಚೇರಿ ಇದೆಯಲ್ಲ, ಇದು ಒಂಥರ ಏನಂತಾರೆ ದಲ್ಲಾಳಿ ಕೇಂದ್ರ, ದಲ್ಲಾಳಿಗಳ ಕೇಂದ್ರ ತರಕ್ಕೆ ಇದೆ. ಒಬ್ರು ಐಡಿ ಕಾರ್ಡ್ ಹಾಕೊಂಡಿಲ್ಲ ಸರ್. ಆ ಅಮ್ಮ ಎಷ್ಟು ಗರ್ವಿಂದ ಮಾತಾಡ್ತಾರೆ ಸರ್, ಗರ್ವದಿಂದ. ಎಷ್ಟು ಕೇಳಿದ್ರೆ ಹೇಳೋ ಸೌಜನ್ಯ ಬೇಡ ಸರ್ಕಾರಿ ನಾವೇನದು ನಾನು ಅದೇ ಹೇಳಿಲ್ಲ
ಹೆಸರು ಹೇಳೋದು ಸರ್ಕಾರಿ ಕೆಲಸ ಮಾಡೋರು ಸರ್ ಅವರು. ಅವ್ರ ಹೆಸರು ಹೇಳೋದಕ್ಕೆ ನೀವೇನಾದ್ರು ಹೇಳಿದ್ರೆ ಅಲ್ಲಿ ಹೋಗಿ ವಿಡಿಯೋ ಹೋಗಿ ವಿಡಿಯೋ ನಾ ಐಡಿ ಕಾರ್ಡ್ ಹಾಕಿಲ್ಲ ಸರಿ ನೀವು ವಿಡಿಯೋ ಹೋಗಿ ಹೇಳಿ ಇಡಿಗೆ ಹೇಳಿ ಅವ್ರನ್ನ ಕೇಳಿ ಅವ್ರು ಬಂದಿದ್ದ ಅವ್ರು ಕಳ್ಸಿದಾರೆ ಯಾರೋ ಕಳ್ಸೋ ನಿಮ್ಮ ಆಫೀಸಿಗೆ ಕಳ್ಸೋ ಅನ್ಸುತ್ತೆ. ಅದೊಂದು ಸರ್ ಅವರು ಮೊಬೈಲ್ ಕಿತ್ಕೊಳಕ್ ಬಂದ್ರಲ್ಲ ಸರ್ ಅವರು ಅವ್ರ ಲೈವ್ ಮಾಡ್ತಾರ ಲೈವ್ ಮಾಡುವಾಗ ಮೊಬೈಲ್ ಕಿತ್ಕೊಳಕ್ ಬಂದವ್ರ ಬಂದ್ಬಿಟ್ಟು ನಿಮ್ಮ ಕಚೇರಿಗೆ ಬಂದು ವಿಡಿಯೋ ಮಾಡಿದ್ವಾ? ಅಲ್ಲ ಅವ್ರದೇ ಆಫೀಸ್ ಅಲ್ವಾ ಗೊತ್ತಿಲ್ಲ ಅವ್ರದ್ದೇನು ವ್ಯವಹಾರಗಳು ಇಲ್ಲ ನಮ್ಮ ರಿಸೀವ್ ಕೊಡಿ ಸರ್. ಅದು ನಾವು ಇದನ್ನ ಕೊಟ್ಟಿದ್ದೀವಿ. ಅದು ಇದು ಪೋಸ್ಟ್ ಆರ್ಡರ್ ರಿಸೀವ್ ವಾಪಸ್ ಆ ಲೇಡಿಗೆ ಕೊಟ್ವಿ ಹೆಸರು ಗೊತ್ತಿಲ್ಲ ನಮ್ಗೆ. ಇದಕ್ಕೆ ಸಮಸ್ಯೆ ಹೆಂಗಾಗುತ್ತೆ ನೋಡಿ. ಆಫೀಸ್ ಯಾರಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ರಿಸೀವ್ ಅವಾಗ ತಗೊಂಡೋಗಿದ್ದಾನೆ. ಅಲ್ಲ ಇನ್ನೇ ಒಂದೇ ಕಾಪಿ ಅದನ್ನ ರಿಜಿಸ್ಟರ್ ಇದನ್ನು ಕೊಟ್ಟರೆ ಅಲ್ಲ ಇನ್ನೊಂದಿಲ್ಲ ಈ ಕಾಪಿ ಬಂಧುಗಳೇ ಇದಿಷ್ಟು ಗೊತ್ತಿಲ್ಲ ನಮ್ಗೆ ಯಾವ್ಯಾವ್ದು ತುಂಬಾ ಗಂಭೀರವಾದ ವಿಚಾರಗಳು ಈ ಸಮಾಜದಲ್ಲಿ ಯಾವ್ದಾವ್ದು ಸಣ್ಣ ವಿಚಾರಗಳು ಅಂತ ಹಲವಾರು ಸರಿ ನಾವು ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಲೈವ್ ಮಾಡಬಾರ್ದು. ಅಥವಾ ಇದೇನಪ್ಪ ಯಾವಾಗ್ಲೂ ಸರ್ಕಾರಿ ಕಚೇರಿಗಳು ಅಧಿಕಾರಿಗಳ ತನೆಯಲ್ಲಿ ಪೊಲೀಸ್ ಇತರಗಳೇ ಕಿತ್ತಾಡ್ಕೊಂಡಿದ್ರು KRS ಪಕ್ಷ ಕಟ್ತೀವಿ ಅಂತ ಹೇಳಿ ಹಿಂಗ್ ಆಡ್ತಾರಲ್ಲ ಅಂತ ಹೇಳಿ ಜನರಿಗೆ ಅನ್ನಿಸ್ಬೋದು. ಆದ್ರೆ ನ್ಯಾಯ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಸಮಸ್ಯೆಗಳೇನು ಅನ್ನೋದನ್ನ ಇವತ್ತು ನಾವು ಜನರಿಗೆ ತೋರಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಲೈವ್ ಮಾಡುವಂಥದ್ದು ನೋಡಿ. ಒಂದು RTI ತಗೊಂಡು ಅದಕ್ಕೆ ಬೇಕಾಗಿರುವಂತಹ ಮಾಹಿತಿ ಕೊಡೋದಕ್ಕೆ ಎಷ್ಟು ಗರ್ವದಿಂದ, ದುರಾಂಕಾರದಿಂದ, ದರ್ಪದಿಂದ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾರೆ ಅಂತ ಅಂದ್ರೆ ನಾವ್ ಎಲ್ಲಿ ನ್ಯಾಯ ಪಡ್ಕೊಳ್ಳೋದು? ಯಾವ ರೀತಿಯಾಗಿ ನ್ಯಾಯ ಪಡ್ಕೊಳ್ಳೋ ಸಾಧ್ಯ ಆಗುತ್ತೆ? ಈಗ ನಾವು ಅವ್ರ ಹತ್ರ ಮಾತಾಡೋದು ಬೇಡವಾ? ಅವ್ರು ಹೇಳಿದ್ರೆ ನಾವು ಆಯ್ತು ನಮಸ್ಕಾರ ಸರಿ ಆಯ್ತು ಏನೋ ನಿಮ್ ಕಾಲ್ ಹಿಡ್ಕೋತೀವಿ, ಕೈ ಹಿಡ್ಕೋತೀವಿ, ನಾಳೆ ಅಥವಾ ನಾಡ್ದು ಕೊಟ್ಬಿಡಿ ಅಂತ ಹೇಳಿ ಅವ್ರ ಹತ್ರ ಗುಲಾಮಗಿರಿ ಪ್ರದರ್ಶನ ಮಾಡಿ ನಾವು ಬರೋಕ್ಕಾಗುತ್ತಾ? ಈ ತರೀಕೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಜನ ಅರ್ಥ ಮಾಡ್ಕೋಬೇಕು, ಇವೆಲ್ಲವನ್ನ ಸರಿಪಡಿಸಬೇಕು. ಜನ ಒಂದು ಘನತೆ ಗೌರವದಿಂದ ಬದುಕುವಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ KRS ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇರುವಂತದ್ದು. ಹಾಗಾಗಿ ಇಂಥದ್ದೇ ವ್ಯವಸ್ಥೆ ಮುಂದುವರಿಬೇಕಾ ಅಥವಾ ವ್ಯವಸ್ಥೆ ಬದಲಾಗಿ ಒಂದಷ್ಟು ಒಳ್ಳೆ ತರದ ಮನುಷ್ಯನ ಯಾವುದೇ ಒಬ್ಬ ಮನುಷ್ಯ ಈ ದೇಶದ ಪ್ರಜೆ ಬಂದಾಗಲೂ ಅವನ ಘನತೆಗೆ, ಅವನ ಗೌರವಕ್ಕೆ, ಅವನ ಸ್ವಾಭಿಮಾನಕ್ಕೆ ಮುಕ್ಕಾಗದ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳು ನಡೆಯುವಂತಹ ವಾತಾವರಣ ಬೇಕಾ ಅಥವಾ ಇದೇ ಮುಂದುವರಿಬೇಕಾ ಅಂತ ಹೇಳಿ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಳಿ. ಯಾವ ತರದ ಧಮಕಿ ಸರ್ಕಾರಿ ಅಧಿಕಾರಿಗಳು ಎಷ್ಟು ಕೊಬ್ಬಿದ್ದಾರೆ, ಅದಕ್ಕೆ ಪ್ರೇರೇಪಿಸೋ ರೀತಿಯಲ್ಲಿ ಸರ್ಕಾರಿ ಕಚೇರಿಗೆ ಬಂದು ಕೇಳಿದ್ರೆ, ಮಾತಾಡಿದ್ರೆ, ಲೈವ್ ಮಾಡಿದ್ರೆ ನೀವು ಅವ್ರನ್ನ ಕೇಸ್ ಹಾಕ್ಬಿಡಿ. ಅಸಹ್ಯ. ಯಾವ ತರದ್ದು ಸಮಾಜದಲ್ಲಿ ಇದೀವೋ ನಾವು ಗೊತ್ತಿಲ್ಲ. ಮೇಡಮ್ ಪಾಪ ಇವ್ರು PS ಅಂತೆ ಅವರು ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾರೆ. ಜನಾರ್ದನ್ PS ಕಾರ್ಯದರ್ಶಿ ಅಂತೆ, ಅವ್ರ ಬಾಸು ಕಾರ್ಯದರ್ಶಿ. ಹಂಗಾಗಿ ಪಾಪ ಅವ್ರಿಗೂ ಒಂದು ರೀತಿ ನೋವಾಗಿರುತ್ತೆ. ನಮಗೂ ಸ್ವಲ್ಪ ಬರೋದು ತಡ್ಬಿಡುತ್ತೆ, ಏನೋ ತಡೆ ಆಯ್ತು ಅಂತನೋ ಇಲ್ಲ ಅವ್ರು ಬೇರೆ ಕಡೆ ಹೋಗ್ತಾರೆ ಅಂತನೋ ಇದೇನೋ ಇರ್ತಾರೆ. ಪಾಪ ಅವ್ರಿಗೂ ಭಾರಿ ನೋವಾಗಿರ್ಬೇಕು. ಆ ಕಡೆ ಪಾಪ ತುಂಬ ಡಿಸಪಾಯಿಂಟ್ ಆಗಿ ನಮ್ಮ ಮೇಲೆ ಆ ಒಂದು ಕೋಪನೋ ಇಲ್ಲ ಇನ್ನೊಂದನ್ನು ದರ್ಪನೋ ಮೂಲಕ ನಮ್ಮ ಪ್ರದರ್ಶನ ಮಾಡಿರ್ತಾರೆ ಅಂತ ಭಾವಿಸ್ತೀವಿ. ಈ ಕಚೇರಿನಲ್ಲಿ ಒಬ್ಬನೇ ಒಬ್ಬ ಐಡಿ ಕಾರ್ಡ್, ಒಬ್ಬನೇ ಒಬ್ಬ ಅಥವಾ ಒಬ್ಬನೇ ಒಬ್ಬ ಒಬ್ಬಳಾಕೆ ಅಲ್ಲಿ ಸರ್ಕಾರಿ ಕಚೇರಿನಲ್ಲಿ ಸರ್ಕಾರಿ ಅಧಿಕಾರಿ ಅಂತ ಕಾಣಿಸ್ಕೊತಾರೆ. ಮತ್ತೆ ಕೇಳಿದ್ರೆ ಮಾತು ಆಡ್ತಾ ಇಲ್ಲ, ಯಾರು ಮಾತೇ ಆಡ್ತಾ ಇಲ್ಲ. ಕೇಳಿದ್ರೆ ಎಲ್ಗೋಗ್ಬೇಕು ಅಂತ ಅವ್ನ ಯಾರೋ ಫೋನ್ ಇಟ್ಕೊಂಡು ಹೋಗ್ತಾನೆ, ಇನ್ನೊಬ್ರು ಕೇಳಿದ್ರೆ ತಲೆ ಬಗ್ಸ್ಕೊತಾರೆ. ಎಲ್ಲಿಗೆ ಬಂದಿದೀವಿ ಅನ್ನೋ ತರದ್ದು ಒಂದು ರೀತಿ ದ್ವಂದ್ವ, ಜಿಜ್ಞಾಸೆ ಸೃಷ್ಟಿ ಆಗ್ಬಿಡುತ್ತೆ. ಇನ್ನೊಂದೇನು ಗೊತ್ತಾ, ಈ ಸಾಮಾನ್ಯ ಇನ್ನೊಂದು ಈ ಬ್ರೋಕರ್ಗಳೆಲ್ಲ ಸ್ವಲ್ಪ ದಿವಸ ಕಮೆಂಟ್ ಮಾಡ್ತಾರಲ್ಲ, ನಿಮ್ದು ಹಂಗೆ ನಿಮ್ದು ಹಿಂಗೆ ಅಂತ ಅಂದ್ಬಿಟ್ಟು ಅವ್ರು ಬಂದಾಗ ಅವ್ರಿಗೆ ಚೆನ್ನಾಗಿ ಕೂರಿಸಿ ಬರ್ಸಿ ಮಾತಾಡ್ಬೋದು, ಅವ್ರ ಒಳ್ಳೆ ಬಾಂಧವ್ಯ ಇದಾಗ್ಬೋದು. ಆದ್ರೆ ಸಾರ್ವಜನಿಕರು ಬಂದು ಮಾತಾಡ್ಸಿದ್ರೆ ಇವರ ಕರ್ಮ ಏನ್ ಹೇಳ್ತೀರಿ, ಇವರ ಇದು ಗೊತ್ತಾಗುತ್ತೆ ನಿಮ್ಗೆ. ದರ್ಪ ದೌರ್ಜನ್ಯ ಹೆಂಗಪ್ಪ ಯಾರು ಸಾಮಾನ್ಯ ಜನರು ಗೊತ್ತಿದೆ. ಇವತ್ತು ಯಾವ್ದೇ ಸರ್ಕಾರಿ ಕಚೇರಿಗೆ ಹೋದ್ರೆ ಅಲ್ಲಿ ಕುಡ್ಕೊಳ್ಳೋ ಎದೇಳೋ ಹೋಗೋ, ಇಲ್ಲ ಕಣ ನಾಳೆ ಬರೋಗೋ ನಾಳೆ ಬರೋಗೋ ಏನಪ್ಪಾ ಈ ತರದ್ದು ಸಾಮಾನ್ಯ ಅನ್ನೋದು ಸಾಮಾನ್ಯ ಜನರು ಗೊತ್ತಿದೆ. ಆದ್ರೆ ಇಲ್ಲಿ ಯಾರೋ ಚೇಲಗಳು ಬ್ರೋಕರ್ಗಳು ಯಾರು ಕಮೆಂಟ್ ಮಾಡ್ತಾರಲ್ಲ ಅವ್ರನ್ನ ಬೇಕಾದ್ರೆ ಇವರೆಲ್ಲ ಕರೆದು ಬನ್ನಿ ಸರ್ ಕುಡ್ಕೊಳ್ಳಿ ಸರ್, ಏನ್ ಸರ್ ಏನಾಗ್ಬಿಟ್ಟಿದೆ ಸರ್ ಅಂತ ಈ ರೀತಿ ಮಾತಾಡ್ಬೇಕಾಗಿತ್ತು. ಇನ್ನೊಂದು ಕಮೆಂಟ್ ಮಾಡ್ಬೋದು. ಅದು ನಿಜವಾಗ್ಲೂ ನಮ್ಮಂತ ಈ ತರದೊಂದು ಸಮಾಜ ಸರಿ ಮಾಡ್ಬೇಕು ಅಂತ ಹೊರಟಿರುವಂತ ಒಂದು ಜವಾಬ್ದಾರಿಯುತ ಪ್ರಾದೇಶಿಕ ಪಕ್ಷವಾಗಿ ನಾವೆಲ್ಲ ಹೋರಾಟಗಾರರಾಗಿ ಇದೆಲ್ಲ ಮಾಡ್ತಿರೋದು. ಇವ್ರಿಗೆಲ್ಲ ಒಂದು ರೀತಿ ಮೈಯೆಲ್ಲ ಅವ್ರಿಗೆ ಉರಿ ಅಥವಾ ಬೇರೆ ಬೇರೆ ತರದ ಕಾಯಿಲೆಗಳು ಇದಾಗ್ತಾ ಇರುತ್ತೆ. ಆ ಕಾರಣಕ್ಕೆ
ಈಗ ಸರಿ ಇದಿಷ್ಟು ಈಗ ಅವ್ರ ಪಾಪ ನಮ್ಗೆ ಅವಾಗಲೇ ಅಲ್ಲಿ ಹೋದಾಗ ಮೇಲ್ಗಡೆ ಹೋದಾಗ ಅವ್ರು ಇಡಿ ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರಿದ್ದಾರೆ ಕಾಂತರಾಜ್ ಅಂತ IAS ಆಫೀಸರ್ ಅವ್ರ ಕೆಳಗಡೆ ಕೆಲಸ ಮಾಡುವಂತ ಪ್ರವೀಣ್ ಪಾಪ ನಮ್ಗೆ ಮಾತಾಡಿಸಿ ಚೆನ್ನಾಗಿ ಟೀ ಕುಡಿಸಿ ಎಲ್ಲಾನು ಕಳಿಸಿದ್ರು. ಇಲ್ಲಿ ಇವ್ರಿಗೆ ಅರ್ಜಿ ಕೊಟ್ಟೋಗೋಣ ನಾವು ಇವ್ರಿಗೆ ನಿಜವಾದ ಮಾಹಿತಿ ಬೇಗ ಕೊಡಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳಿ ಅರ್ಜಿ ಕೊಡೋದಕ್ಕೆ ಬಂದ್ರೆ ಪಾಪ ಇವರು ಇಷ್ಟೆಲ್ಲ ಅವಾಂತರಗಳನ್ನ ಮಾಡಿದ್ರು. ಏನ್ ಮಾಡಕ್ಕಾಗಲ್ಲ, ನಾವು ಸಣ್ಣದು ದೊಡ್ಡದು ಅಂತ ನೋಡ್ಕೊಳಕ್ಕಾಗಲ್ಲ. ನಾವು ನಮ್ಗೆ ಎಲ್ಲೆಲ್ಲಿ ಅನ್ಯಾಯ ಅಥವಾ ಎಲ್ಲೆಲ್ಲಿ ದೌರ್ಜನ್ಯ ಅಥವಾ ಎಲ್ಲೆಲ್ಲಿ ಅವಮಾನ ಆಗುತ್ತೋ ಅದನ್ನ ಖಂಡಿಸಿ ನಾವು ನಮ್ಮ ಹೋರಾಟವನ್ನ ಮುಂದುವರ್ತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ಅದು ಯಾವುದೇ ಬೆದರಿಕೆ ಅಥವಾ ಇನ್ಯಾವುದೇ ಆದೇಶ ಕೂಡಲೇ ಯಾವುದಕ್ಕೂ ಎದುರುಕೊಳ್ದಂಗೆ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಎಲ್ಲರಿಗೂ ನಾವು ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು KRS ಪಕ್ಷವನ್ನ ಮತ್ತೆ ನಮ್ಮ ಹೋರಾಟಗಳನ್ನ ಬೆಂಬಲಿಸಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.